ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಇವತ್ತು ಬರ್ರಿ ಅಗದಿ ಕ್ವಿಕ್ಕಾಗಿ ಒಂದು 5 ನಿಮಿಷ ಒಳಗೆ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಮಾಡು ಎಗ್ ರೈಸ್ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಭಾಳ ಈಸಿ ಐತಿ. ಆಮೇಲೆ ಮನೆ ಒಳಗೆ ಇರುವಂಥ ಸಾಮಾನು ರುಚಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಅದ್ರ ಮ್ಯಾಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದು ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ರಂತೂ ಸೂಪರ್ ಆಗಿರ್ತೈತಿ. ಏನೂ ಇಲ್ಲರಿ, ಭಾಳ ಈಸಿ ಐತಿ. ಜಸ್ಟ್ ಒಂದು ಸ್ವಲ್ಪ ನಾರ್ಮಲ್ ಅನ್ನ ಮಾಡೋಕ್ಕಿಂತ ಸ್ವಲ್ಪ ಉದ್ರ ಮಾಡ್ಕೊರಿ ಅನ್ನ. ನೀವು 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕೋದಿದ್ರೆ 1.5 ಹಾಕೋರಿ. ಇಲ್ಲಿ ನೋಡಿರಿ, ಒಂದು ಬಾಳ್ಗೆ ಇಟ್ಟೇನಿ, ಒಂದು ಸ್ವಲ್ಪ ಎಣ್ಣೆ ಹಾಕೇನಿ. ಇದಕ್ಕೆ ನೋಡಿರಿ ಖಾರ ಪುಡಿ ಬೇಕಾ, ಜೀರಿಗೆ ಬೇಕಾ, ಉಪ್ಪು ಬೇಕಾ, ಒಂದು ಸ್ವಲ್ಪ ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ. ಒಂದು 2 ತತ್ತಿ ಮಾಡತ್ತೇನೆ ನಾನು. ಇದು ಒಂದು ನಮ್ಮ ಮನೆಯೊಳಗೆ ಇಬ್ಬರಿಗೆ ಆಗುವಷ್ಟು ರೈಸ್ ಐತಿದೆ. ಅದ್ರ ಪ್ರಕಾರ ಅಂದರೆ 1 ಮೆಂಬರಿಗೆ 1 ಎಗ್ ಅಂತ ಹಿಡ್ಕೊಂಡು ಮಾಡಿರಿ ನೀವು. 1 ಅಥವಾ 1.5 ಭಾಳ ಎಗ್ ಪ್ರೀತಿ ಇದ್ರೆ 1.5 ತಿನ್ನೋ ಅಷ್ಟೇ. ಫಸ್ಟ್ ನೋಡಿರಿ, ಎಣ್ಣೆ ಕಾದಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಾಕ್ತೇನೆ, 1 ಟೀ ಸ್ಪೂನ್ ಅಷ್ಟೇ. ಜೀರಿಗೆ ಪೌಡ್ರ್ ಇದ್ರೆ ಪೌಡ್ರ್ ಹಾಕಿರಿ, ಇಲ್ಲ ಜೀರಿಗೆ ಹಾಕಿರಿ. ಆಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕಾಕ್ತೇನೆ. ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಾಕ್ತೇನೆ. ನಮ್ಮ ಇಲ್ಲೊಂದು ಸ್ವಲ್ಪ ಸ್ಟ್ರಾಂಗ್ ಇರ್ತಾವೆ, ಅದಕ್ಕೆ 1 ಹಾಕಾಕ್ತೇನೆ. ನೀವು ಖಾರ ಇಷ್ಟ ಇದ್ದರೆ ಇನ್ನೊಂದು 2 ಹಾಕಿರಿ. ಆಮೇಲೆ ಕರಿಬೇವು ಹಾಕಾಕ್ತೇನೆ. ಆಮೇಲೆ ಕರಿಬೇವು ಒಂದು ಸ್ವಲ್ಪ ಚಟ್ಪಟ್ ಅಂದಿದ್ದು ಆದಮೇಲೆ 1 ಉಳ್ಳಾಗಡ್ಡಿ ಹಾಕಾಕ್ತೇನೆ. 1 ಉಳ್ಳಾಗಡ್ಡಿ, 1 ಟೊಮೆಟೊ ಹೆಚ್ಚಿಟ್ಕೊಂಡೇನೆ ಸಣ್ಣಂಗೆ. ಅವನ್ನ ಉಳ್ಳಾಗಡ್ಡಿ ಫಸ್ಟ್ ಹಾಕಾಕ್ತೇನೆ. ಆಮೇಲೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಡ್ಡಾಡಿಸಿ ಒಂದು ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕ್ಬೇಕು ರೀ. ಟೊಮೆಟೊನೂ ಅಷ್ಟೇ 1 ಟೊಮೆಟೊ ಹಾಕಾಕ್ತೀನಿ. ಉಳ್ಳಾಗಡ್ಡಿ ಒಳಗೆ ಒಂದು ಸ್ವಲ್ಪ ಉಳಿಸ್ಕೊಂಡೇನೆ, ಯಾಕಂದರೆ ಇದು ಲಾಸ್ಟಿಗೆ ತಿನ್ನುವಾಗ ಮ್ಯಾಲೆ ಹಾಕ್ಕೊಂಡು ಹಸಿ ಉಳ್ಳಾಗಡ್ಡಿ ಚಲೋ ಟೇಸ್ಟ್ ಕೊಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಉಳಿಸ್ಕೊಂಡೇನೆ. ಈಗ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಕಡ್ಡಾಡ್ಸ್ಕೊಬೇಕು ರೀ. ಟೊಮ್ಯಾಟೊನು ಸಾಫ್ಟಾಗಿ ಅದು ಜ್ಯೂಸ್ ತಗೋತೆ ಆಗ್ತಿತ್ತಲ್ಲ, ಆವಾಗ 1 ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಾಕ್ತೇನೆ. ನಾನು ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಸೊ 2 ಸೇರಿ ಉಪ್ಪು ಹಾಕಾಕ್ತೇನೆ. ನೀವು ರುಚಿಗೆ ತಕ್ಕಂಗೆ ಎಷ್ಟು ನೀವು ಉಪ್ಪಿಂದು ಇದು ಇರ್ತೈತಲ್ಲ ರೇಷೋ, ಆ ಥರ ಹಾಕೋರಿ. ಚೆಂದಾಗಿ ಮಿಕ್ಸ್ ಮಾಡಿರಿ. ಉಪ್ಪು ಹಾಕೋದ್ರಿಂದ ಅವು ನೀರಿನ ಅಂಶ ಎಲ್ಲ ಹೊರಗೆ ಬಿಡ್ತೈತಿ, ಲಘು ಬೇಯ್ತಾವೆ. ಅದಕ್ಕೆ ಒಗ್ಗರಣೆ ಒಳಗೆ ಉಪ್ಪು ಹಾಕ್ಬೇಕು ಯಾವಾಗೂ. ಈಗ ನೋಡಿರಿ, ಅದು ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತೆ. ಅವು ಯಾವಾಗ ಫ್ರೈ ಆಗ್ತಾವಲ್ಲ, ಇಲ್ಲಿ ನೋಡಿರಿ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಾಕ್ತೇನೆ. ಆಮೇಲೆ ಖಾರ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಾಕ್ತೇನೆ. ನಾವು 2 ಬ್ಯಾಲೆನ್ಸ್. ಆ್ಯಕ್ಚುಲಿ ಹಸಿ ಖಾರದ ಮೆಣ್ಸಿನ್ಕಾಯ್ದು ಟೇಸ್ಟ್ ಬೇರೆ ಇರ್ತೈತಿ, ಒಣ ಪುಡಿದು ಬೇರೆ ಇರ್ತೈತಿ. ಸೊ ನಾನು 2 ಹಾಕಾಕ್ತೇನೆ. ಇದೊಂದು ಸ್ವಲ್ಪ ಕಲರು ಚಲೋ ಬರ್ತೈತಿ. ಇಲ್ಲಿ ಯಾವುದೂ ಸಾಸ್ ಅದು ಏನು ಹಾಕಾಕತ್ತಿಲ್ಲ ನಾನು. ಚೆನ್ನಾಗಿ ಕಡ್ಡಾಡ್ಸ್ರಿ. ಇನ್ ಕೇಸ್ ನೀವು ಎಣ್ಣೆ ಕಡಿಮೆ ಹಾಕಿದ್ರಿ, ಹಿಂಗೆ ಮಾಡುವಾಗ ನಿಮ್ಗೆ ಎಣ್ಣೆ ಕಡಿಮೆ ಅನ್ಸಿರಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ. ಈಗ ನೋಡಿರಿ, ಎಗ್ ಅಲ್ಲೇ ಒಡೆದು ಅಲ್ಲೇ ಹಾಕಾಕ್ತೇನೆ. ನಾ 2 ಎಗ್ ಯೂಸ್ ಮಾಡತ್ತೇನೆ. ನಾವು ಸ್ವಲ್ಪ ಅನ್ನ ಐತಿ, 2 ಎಗ್ ಸಾಕಾಗ್ತೈತೆ ನಮಗೆ. ಎಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎರಡು ಎಗ್ ಹಾಕಿದ್ಮೇಲೆ ಚೆನ್ನಾಗಿ ಆ ಒಗ್ಗರಣೆ ಜೋಡಿ ಎಗ್ ಸೇರ್ಕೋಬೇಕು. ಇದೇ ಕ್ವಿಕ್ ರೆಸಿಪಿ. ಬ್ಯಾಚುಲರ್ಸ್ಗಾಯ್ತು, ಒಮ್ಮೆ ಸಡನ್ನಾಗಿ ಗೆಸ್ಟ್ ಅದು ಬಂದಿದ್ರೆ, ಅಥವಾ ನಾವು ಊರಿಂದದು ಬಂದಾಗ ನಮಗೆ ಟೈಮ್ ಇರೋಂಗಿಲ್ಲ, ಹಸುನೂ ಆಗಿರ್ತೈತಿ, ಒಂದು ಸ್ವಲ್ಪ ರುಚಿನೂ ಬೇಕಾಗಿರ್ತೈತಿ. ಆಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಚಲೋ ಅನ್ನಿಸ್ತೈತಿ. ಇದು ಯಾರಿಗೆ ಹಿಂಗೆ ಗೊತ್ತಾಗ್ಲಾರ್ದಂಗೆ ಎಗ್ ತಿನ್ನೋದೇ ಗೊತ್ತಾಗಲ್ಲ, ಹಂಗಾಗಿರ್ತೈತಿ ಇದು ಎಗ್ ರೈಸ್. ಚೆನ್ನಾಗಿ ಕಡ್ಡಾಡ್ಸ್ಕೊರಿ. ಎಲ್ಲಿ ಹಸಿದು ಉಳಿಲಾರ್ದಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿರಿ, ಮಿಕ್ಸ್ ಮಾಡ್ಕೊರಿ. ಅದು ಫ್ರೈ ಆದಮೇಲೆ ಆಟೋಮೆಟಿಕ್ ತಂದು ಎಣ್ಣೆ ಎಲ್ಲ ಬಿಡೋಕೆ ಸ್ಟಾರ್ಟ್ ಆಗ್ತದೆ ಸಣ್ಣಂಗೆ. ಆಮೇಲೆ ಕಲರು ಚೇಂಜ್ ಆಗ್ತೈತೆ ನಿಮಗೆ. ಈ ಎಗ್ ಏನಿರ್ತದಲ್ಲ ರೀ, ಎಗ್ ಯಾವಾಗೂ ಕರೆಕ್ಟಾಗಿ ಫ್ರೈ ಆಗಬೇಕಿಲ್ಲ, ಭಾಳ ಅದು ವಾಸನೆ ತಡ್ಕೊಳಕ್ಕಾಗಂಗಿಲ್ಲ, ಇನ್ನೊಮ್ಮೆ ತಿನ್ನೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಫಸ್ಟ್ ಟೈಮ್ ಮಾಡೋರಿದ್ರೆ ಚೆಂದಂಗೆ ಚೆಕ್ ಮಾಡ್ಕೊರಿ, ಎಲ್ಲಿ ಎಗ್ ಹಸಿದು ಹಂಗೆ ಉಳಿಲಾರ್ದಂಗೆ. ಆಮೇಲೆ ಇದ್ರೊಳಗೆ ಪೆಪ್ಪರ್ನೂ ಹಾಕೇನೆ ನಾನು. ಸೊ ಎಲ್ಲನೂ ಬ್ಯಾಲೆನ್ಸ್ ಆಗಿ ಸ್ವಲ್ಪ ಯಾವುದು ಜಾಸ್ತಿ ಇಲ್ಲ, ಯಾವುದು ಅತಿ ಕಡಿಮೆ ಇಲ್ಲ. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗ್ಯಾಸ್ ಮಾತ್ರ ಸಣ್ಣೊಳಗೆ ಊರಿಯೊಳಗೆ ಇಡ್ರಿ, ಜಾಸ್ತಿ ಫ್ಲೇಮ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಇದೆಲ್ಲ ಆಗೈತಲ್ಲ. ಈಗ ಬೇಯಿಸಿಟ್ಕೊಂಡ್ರೆ ಅನ್ನ ಹೊರಗೆ ತೆಗ್ದಿಟ್ಟೆ ನಾನು. ಒಂದು 10 ನಿಮಿಷ ಆಗಿತ್ತು. ಅದು ಜಸ್ಟ್ ಇಲ್ಲಿ ಈ ಕಡೆ ಒಗ್ಗರಣೆ ಚಾಲೂ ಮಾಡ್ತೀನಿ ಅಂದ್ರೆ ಅಲ್ಲಿ ಅದನ್ನು ಚಾಲೂ ಮಾಡಬೇಕಷ್ಟೇ. ಅದಕ್ಕೇನು ಕೆಲಸ ಇರೋಂಗಿಲ್ಲ. ಒಂದೇನಂದ್ರೆ ಭಾಳ ಬಿಸಿ ಇರಬಾರ್ದು ಅದು, ಯಾಕಂದ್ರೆ ಆಲ್ರೆಡಿ ಒಗ್ಗರಣೆ ಬಿಸಿ ಇರ್ತೈತಿ, ಮತ್ತು ಅನ್ನನೂ ಬಿಸಿ ಅಂದ್ರೆ ಸರಿ ಹೊಂದ್ಕೊಳಂಗಿಲ್ಲ. ಅನ್ನ ಒಂದು ಸ್ವಲ್ಪ ಮಾಡಿ ಒಂದು 10-15 ನಿಮಿಷ ಆರಿಸಿರ್ರಿ, ಆವಾಗ ಇದು ಮಾಡಿರಿ.
ಇದೇನಿಲ್ಲ ನೋಡ್ರಿ, ಮುಗೀತು. ಫಸ್ಟ್ ಕ್ಲಾಸ್ ಎಗ್ ರೈಸ್ ರೆಡಿ ಆಯಿತು. ಬೇಕಂದ್ರೆ ನೀವು ಇದ್ರೊಳಗೆ ಸ್ವಲ್ಪ ಕ್ಯಾಬೇಜು ಅಥವಾ ತಪ್ಪಲು ಉಳ್ಳಾಗಡ್ಡಿ ಅದು ಹಾಕೋಬೋದು. ಬಟ್ ನನಗೆ ಅಷ್ಟೇನು ಸೇರಂಗಿಲ್ಲ, ಅದಕ್ಕೆ ನಾ ಹಾಕಿಲ್ಲ ಇದ್ರೊಳಗೆ. ಭಾಳ ರುಚಿ ಇರ್ತೈತಿ, ಟ್ರೈ ಮಾಡಿರಿ. ನೀವು ಮಾಡಿದ್ಮೇಲೆ ಕಮೆಂಟ್ ಬಾಕ್ಸ್ ಅವ್ರು ತಿಳಿಸ್ರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಮನೆಯೊಳವರು ಎಲ್ಲ ಟೇಸ್ಟ್ ಇಷ್ಟ ಆಯಿತಾ ಅಂತ ಅನ್ನೋದು. ಆಮೇಲೆ ಈ ಥರ ಕ್ವಿಕ್ ರೆಸಿಪಿಗೆ ನನ್ನ ಹೋಮ್ ಪೇಜ್ ವಿಸಿಟ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಇನ್ನೂ ಹೆಚ್ಚು ಒಳ್ಳೆ ರೆಸಿಪಿ ಅಗದಿ ಇಂಟ್ರೆಸ್ಟಿಂಗು ಕಡಿಮೆ ಇದ್ರೊಳಗೆ ಆಮೇಲೆ ಈಸಿ ಮೆಥಡಾಗಿ ನಾನು ತೋರಿಸ್ಕೊಡಾಕ್ತೇನೆ. ನಿಮ್ಮ ಇದು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಹೆಲ್ಪ್ ಆಗ್ತೈತಿ. ಇದು ಅಗದಿ ಈಸಿ ಐತಿ, ಇದು ಮಾಡಿರಿ, ಭಾಳ ಚಲೋ ಅನಿಸ್ತೈತಿ. ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ, ಸ್ಪೆಷಲಿ ಮಕ್ಕಳಂತೂ ಇಷ್ಟಪಡ್ತಾರೆ. ಅವ್ರಿಗೆ ಅಷ್ಟು ಖಾರನೂ ಅನ್ಸಂಗಿಲ್ಲ, ಏನೋ ಎಗ್ ರೈಸ್ ತಿಂದೇವಂತ ಸಮಾಧಾನ ಇರ್ತೈತಿ. ಯಾಕಂದ್ರೆ ರೋಡ್ ಸೈಡ್ ಅವ್ರಿಗೆ ಪಾಪ ನೋಡಿ ಆಸೆ ಆಗ್ತಿರ್ತೈತಿ, ನಾವು ಕೊಡಿಸ್ತಿರಂಗಿಲ್ಲ. ಇದು ಒಳ್ಳೆಯದೈತಿ. ಆಮೇಲೆ ನೋಡಿರಿ ಕಲರ್ ಎಷ್ಟು ಚಂದ ಬಂದೈತಿ. ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಖಾರ ಪುಡಿ ಹಾಕೀನಿ. ಇನ್ನು ನಮ್ಮ ಕಡೆದು ಬ್ಯಾಡಗಿ ಗಿಡಗಿ ಹಾಕಿದ್ರಂತೂ ಇನ್ನೂ ಮಸ್ತ್ ಜಬರ್ದಸ್ತ್ ಅನ್ನಿಸ್ತೈತಿ. ಇದ್ರ ಮೇಲೆ ಹಸಿ ಉಳ್ಳಾಗಡ್ಡಿ, ಒಂದು ಅರ್ಧ ನಿಂಬೆಹಣ್ಣು, ಒಂದೆರಡು ಹಸಿಮೆಣ್ಸಿನ್ಕಾಯಿ ಕರ್ದುದ್ದು ತಿಂದ್ವಿ ಅಂದ್ರೆ ಮಸ್ತ್ ಇರ್ತೈತೆ ನೋಡಿರಿ. ಆಮೇಲೆ ಹೊಟ್ಟೆ ಫುಲ್ ತುಂಬತೈತಿ. ಬ್ಯಾಚುಲರ್ಸ್ಗೆ ಅದು ಏನು ಜಂಜಾಟ ಇಲ್ದ ಒಂದು ಒಳ್ಳೆ ರೈಸ್ ಸಿಕ್ಕಂಗೆ ಆಗ್ತೈತಿ ನೋಡಿರಿ. ಭಾಳ ರುಚಿಯಾಗೈತಿ. ಸಾಕಲ್ರಿ, ಇನ್ನೇನು ಬೇಕು. ಚಲೋ ಅನ್ನ ಕಡಿಮೆ ಟೈಮ್ ಒಳಗೆ ಸಾಕ್ತಿತ್ತಂದ್ರೆ ಸಾಕು ನೋಡಿರಿ. ಅನ್ನಕ್ಕೆ ನೀವು ಯಾರಿಗಾರು ಸರ್ವ್ ಮಾಡೋದಿದ್ರೆ ಚೆನ್ನಾಗಿ ಹಿಂಗೆ ಸ್ಪ್ರೆಡ್ ಮಾಡಿ. ಆಮೇಲೆ ನಾವು ಇದಕ್ಕೆ ಹೋಗೋಣ. ವಾವ್, ಎಷ್ಟು ಚಲೋ ಆಗೈತೆ ನೋಡಿರಿ ರೈಸ್, ಪರ್ಫೆಕ್ಟ್ ಬಂದೈತಿ. ಇನ್ನೇನು ತಿಂತೇವೆ ಅನ್ನೋ ಟೈಮ್ ಒಳಗೆ ಹಸಿ ಉಳ್ಳಾಗಡ್ಡಿ ಹಾಕ್ಬೇಕು ನೋಡಿರಿ. ಮೊದಲು ಹಾಕಕ್ಕೆ ಹೋಗ್ಬೇಡ್ರಿ. ಇನ್ನೇನು ಲಾಸ್ಟಿಗೆ ಅವ್ರು ತಾಟೊಳಗೆ ಹಾಕ್ಕೊಂಡು ಊಟಕ್ಕೆ ಕೂಡ್ತಾ ಬಿಡ್ತೇವೆ ಅನ್ನೋ ಟೈಮ್ ಒಳಗೆ ಹಸಿ ಉಳ್ಳಾಗಡ್ಡಿ, ಆಮೇಲೆ ಹಂಗೆ ಸೈಡಿಗೆ ಒಂದು ಲೆಮನು ಪೀಸ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸಾಕ್ರಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗೈತಿ. ಬಾಯಾಗೂ ಅಷ್ಟು ರುಚಿಯಾಗೈತಿ. ಮತ್ತು ಜಂಜಾಟ ಅಂತೂ ಇಲ್ಲ, ಏನೂ ಗುದ್ದಾಟಿಲ್ಲ, ಎಲ್ಲ ಸಿಗುವಂಥದ್ದನ್ನು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.